ಅಚಲ ಭಾರತಿ ಪ್ರಸ್ತುತಪಡಿಸುವ ಗಣಿತ ಭಾಸ್ಕರ. ಘಟಕ 5 ಹಣ. ನೀವು ಈ ಘಟಕದ ಅಧ್ಯಯನದ ನಂತರ ಕೆಳಗಿನ ಸಾಮರ್ಥ್ಯಗಳನ್ನು ಗಳಿಸುವಿರಿ. ರೂಪಾಯಿಗಳು ಮತ್ತು ಪೈಸೆಗಳನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರೆಯುವುದು, ಗಣಿತದ 4 ಮೂಲ ಕ್ರಿಯೆಗಳನ್ನು ಒಳಗೊಂಡ ಹಣವನ್ನು ಆಧರಿಸಿದ ಸಮಸ್ಯೆಗಳನ್ನು ಬಿಡಿಸುವುದು, ಹಣವನ್ನು ಸಂಪಾದಿಸುವ, ಖರ್ಚು ಮಾಡುವ ಹಾಗೂ ಸರಿಯಾಗಿ ಉಪಯೋಗಿಸುವ ಅವಶ್ಯಕತೆಗಳನ್ನು ತಿಳಿಯುವುದು, ವಸ್ತುಗಳನ್ನು ಕೊಂಡುಕೊಳ್ಳುವಾಗ ಕೊಂಡ ವಸ್ತುಗಳ ಪಟ್ಟಿಯನ್ನು ಪರೀಕ್ಷಿಸುವುದು, ಮಾರುಕಟ್ಟೆಯಲ್ಲಿನ ವಸ್ತುವಿನ ಬೆಲೆಯನ್ನು ತಿಳಿದುಕೊಂಡ ನಂತರ ಇದಕ್ಕೆ ಅನುಗುಣವಾಗಿ ವಸ್ತುವನ್ನು ಕೊಂಡುಕೊಳ್ಳುವುದು, ಕೊಂಡ ವಸ್ತುಗಳಿಗೆ ನೀಡಬೇಕಾದ ಹಣದ ರಶೀತಿ ಅಂದರೆ ಬಿಲ್ ದ ಅವಶ್ಯಕತೆ ತಿಳಿಯುವುದು, ಹಣದ ರಸೀದಿ ಅಂದರೆ ಬಿಲ್ ಅನ್ನು ತಯಾರಿಸುವುದು, ಹಣದ ರಸೀದಿಯನ್ನು ಓದುವುದು ಮತ್ತು ಅದರಲ್ಲಿನ ಮಾಹಿತಿಯನ್ನು ಪತ್ತೆ ಹಚ್ಚುವುದು. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು. ಹಿಂದಿನ ತರಗತಿಯಲ್ಲಿ ನೀವು ರೂಪಾಯಿಗಳಲ್ಲಿ ಮತ್ತು ಪೈಸೆಗಳಲ್ಲಿ ಹಣದ ಸಂಕಲನ ಮತ್ತು ವ್ಯವಕಲನ ಮಾಡುವುದನ್ನು ಕಲಿತಿದ್ದೀರಿ ಹಾಗೂ ಒಟ್ಟು ಬೆಲೆ, ಗುಣಕ ಬೆಲೆ ಮತ್ತು ಏಕಮಾನ ಬೆಲೆಗಳನ್ನು ಕ್ರಿಯೆಗಳನ್ನು ಉಪಯೋಗಿಸಿ ಕಂಡುಹಿಡಿಯಲು ಕಲಿತಿರುವಿರಿ ಅಲ್ವಾ ಮಕ್ಕಳೇ? ಹಿಂದಿನ ತರಗತಿಯಲ್ಲಿ ನೀವು ರೂಪಾಯಿಗಳು ಮತ್ತು ಪೈಸೆಗಳಲ್ಲಿ ಕೂಡೋದು, ಕಳಿಯೋದು, ಸಂಕಲನ, ವ್ಯವಕಲನ ಮಾಡೋದನ್ನು ಕಲ್ತಿದ್ದೀರಿ ಅಲ್ವಾ? ಈಗ ಕೆಲವು ಉದಾಹರಣೆಗಳನ್ನು ಅಧ್ಯಯನ ಮಾಡೋಣ. ಕೆಲವು ಉದಾಹರಣೆಗಳು ಮಾಡೋಣ. ಈಗ ಉದಾಹರಣೆ 1. ರಾಗಿಣಿಯು ರೂಪಾಯಿ 12.50 ಒಂದು ಪುಸ್ತಕವನ್ನು, ರೂಪಾಯಿ 28.75 ಒಂದು ಪೆನ್ನನ್ನು ಮತ್ತು ರೂಪಾಯಿ 3.25 ಒಂದು ಪೆನ್ಸಿಲ್ ಅನ್ನು ಕೊಳ್ಳುತ್ತಾಳೆ. ಹಾಗಾದರೆ ಅವಳು ಕೊಂಡ ಎಲ್ಲಾ ವಸ್ತುಗಳ ಒಟ್ಟು ಬೆಲೆ ಎಷ್ಟು? ಈಗ ರಾಗಿಣಿ ಒಂದು ಪುಸ್ತಕ, ಒಂದು ಪೆನ್ನು, ಒಂದು ಪೆನ್ಸಿಲ್ ಅನ್ನು ಕೊಂಡ್ಕೊಂಡ್ಲು. ಹಾಗಾದ್ರೆ ಅವಳು ಒಟ್ಟು ಕೊಡಬೇಕಾದ ಹಣ ಎಷ್ಟು? ಹೇಗೆ ಕಂಡುಹಿಡಿಯೋದು? ಇವೆಲ್ಲ ಕೂಡ್ಬೇಕಲ್ವಾ? ಈಗ ನಾವು ವಸ್ತುಗಳ ಬೆಲೆಗಳು ಕೆಳಕಂಡಂತಿವೆ. ಈ ಬೇರೆ ಬೇರೆ ವಸ್ತುಗಳದು ಹೆಂಗ್ ಬೆಲೆ ಇದೆ? ಪುಸ್ತಕದ ಬೆಲೆ ಎಷ್ಟಪ್ಪ? ರೂಪಾಯಿ 12.50 ಅಲ್ವಾ? ಹಾಗಾಗಿ ನಾವು ಹೆಂಗ ಬರಿತೀವಿ? ರೂಪಾಯಿ 12.50 ಅಂತ ಬರ್ಕೋತೀವಿ. ಪೆನ್ನ ಬೆಲೆ ರೂಪಾಯಿ 28.75. ಪೆನ್ಸಿಲ್ನ ಬೆಲೆ ರೂಪಾಯಿ 3.25 ಅಂದ್ರೆ 25 ಪೈಸೆ ಅಲ್ವಾ? ಈಗ ಏನ್ ಮಾಡಬೇಕು? ಇವೆಲ್ಲ ಕೂಡ್ಬೇಕು. ಮೊದಲು ಪೈಸೆಗಳಿಂದ ಶುರು ಮಾಡ್ಕೊಳ್ಳಿ. ಎಲ್ಲ ಕೂಡಿದ್ರೆ ಎಷ್ಟು ಬಂತು? ಎಲ್ಲಾ ವಸ್ತುಗಳ ಒಟ್ಟು ಬೆಲೆ ರೂಪಾಯಿ 44.50 ಅಂದ್ರೆ ರೂಪಾಯಿ 44 ಪೈಸೆ 50 ಅಲ್ವಾ? ಸೂಚನೆ: ಒಟ್ಟು ಬೆಲೆಗಳನ್ನು ಕಂಡುಹಿಡಿಯಬೇಕಾದಾಗ ರೂಪಾಯಿಗಳನ್ನು ಮತ್ತು ಪೈಸೆಗಳನ್ನು ಕ್ರಮವಾಗಿ ಒಂದರ ಕೆಳಗೆ ಒಂದರಂತೆ ಬರೆಯಬೇಕು ಅಲ್ವಾ ಮಕ್ಕಳೇ? ನಿಮ್ಮೆಲ್ಲ ಗೊತ್ತಿದಲ್ವಾ ಇದೆಲ್ಲ? ರೂಪಾಯಿ ಪೈಸೆನ ಒಂದ್ರ ಕೆಳಗೆ ಒಂದು ಸರಿಯಾಗಿ ಬರ್ಕೊಂಡು ಆಮೇಲೆ ಕೂಡ್ಬೇಕು ಅಲ್ವಾ? ಉದಾಹರಣೆ 2. ಮೋಹನನು ರೂಪಾಯಿ 38.75 ಅಂದ್ರೆ 75 ಪೈಸೆ ಬೆಲೆಯ ಒಂದು ಚೆಂಡನ್ನು ಕೊಳ್ಳಬೇಕಾಗಿದೆ. ಕೆಳಗೆ ಚಿತ್ರ ಕಾಣ್ತಾ ಇದೆ ಚೆಂಡಿಂದು. ಅವನಿಗೆ ಚೆಂಡನ್ನು ಕೊಂಡ್ಕೋಬೇಕು ಅಂತ ಆಸೆ ಆಗಿದೆ. ಇವನ ಹತ್ತಿರ ರೂಪಾಯಿ 25 ಮಾತ್ರ ಇದೆ. ಅವನ ಹತ್ರ ಬರೀ 25 ರೂಪಾಯಿ ಮಾತ್ರ ಇದೆ. ಹಾಗಾದರೆ ಈ ಚೆಂಡನ್ನು ಕೊಳ್ಳಲು ಇನ್ನೂ ಎಷ್ಟು ಹಣ ಬೇಕು? ಇನ್ನೂ ಎಷ್ಟು ಹೆಚ್ಚು ಹಣ ಬೇಕು ಅಲ್ವಾ? ಇನ್ನು ಹೆಚ್ಚಿಗೆ ಎಷ್ಟು ಹಣ ಬೇಕು ಅವನಿಗೆ? ಇದನ್ನ ಲೆಕ್ಕಾಚಾರ ಮಾಡ್ಬೇಕು ನಾವೀಗ.
ಈಗೇನ್ ಗೊತ್ತು ನಮ್ಗೆ, ಒಂದು ಚೆಂಡಿನ ಬೆಲೆ ಎಷ್ಟು? ರೂಪಾಯಿ 38.75 ಅಂದ್ರೆ 75 ಪೈಸೆ ಅಲ್ವಾ? ಮೋಹನನ ಹಣ ಎಷ್ಟಿದೆ ಅವನ ಹತ್ರ? ಹಣ ಈಗ 25 ರೂಪಾಯಿ. ಅದನ್ನು ಹೆಂಗ್ ಬರ್ಕೋತೀವಿ? 25.00 ಪೈಸೆ ಏನಿಲ್ಲವಲ್ಲ, ಹಾಗಾಗಿ ಅಲ್ಲಿ ಪೈಸೆ ಕಡೆ ಜಾಗದಲ್ಲಿ 00 ಅಂತ ಬರಿತೀವಿ. ಈಗೇನ್ ಮಾಡ್ಬೇಕು? ಅದನ್ನ ಕಳಿಬೇಕಲ್ವಾ? 38.75 ಮೈನಸ್ 25.00 ಎಷ್ಟು ಬರುತ್ತೆ ಉತ್ತರ? ಅದು ಮೋಹನಿಗೆ ಬೇಕಾದ ಹೆಚ್ಚು ಹಣ ಅಲ್ವಾ? ಎಷ್ಟದು? ರೂಪಾಯಿ 13.75 ಅಂದ್ರೆ 13 ರೂಪಾಯಿ 75 ಪೈಸೆ ಬೇಕು ಅವನಿಗಿನ್ನು. ಮೋಹನನಿಗೆ ಈ ಚೆಂಡನ್ನು ಕೊಳ್ಳಲು ಬೇಕಾದ ಹೆಚ್ಚು ಹಣ ಎಷ್ಟು? ರೂಪಾಯಿ 13.75 ಪೈಸೆ ಅಲ್ವಾ? ಸೂಚನೆ: ಇಲ್ಲಿಯೂ ರೂಪಾಯಿಗಳನ್ನು ಬಿಂದುಗಳು ಒಂದರ ಕೆಳಗೆ ಇನ್ನೊಂದು ಬರುವಂತೆ ಜೋಡಿಸಿರುವುದನ್ನು ಗಮನಿಸಬಹುದು. ನೋಡಿ ಮಕ್ಕಳೇ, ಇಲ್ಲೂ ಕೂಡ ಆ ರೂಪಾಯಿ ಮತ್ತೆ ಪೈಸೆ ಆ ಬಿಂದುಗಳನ್ನ ಒಂದ್ರ ಕೆಳಗೆ ಒಂದು ಸರಿಯಾಗಿ ಬರುವಂತೆ ಜೋಡಿಸ್ಬಿಟ್ಟು ಆಮೇಲೆ ನಾವಿಲ್ಲಿ ವ್ಯವಕಲನ ಕಳಿಯೋದು ಮಾಡಿದೀವಿ ಅಲ್ವಾ? ಈಗ ಹಣ ಪದ್ಧತಿಯಲ್ಲಿ ಮೂಲ ಕ್ರಿಯೆಗಳನ್ನು ಉಪಯೋಗಿಸುವ ಉದಾಹರಣೆಗಳನ್ನು ಅಭ್ಯಾಸಿಸೋಣ. ಈಗ ಈ ಹಣ ಪದ್ಧತಿನಲ್ಲಿ ಮೂಲ ಕ್ರಿಯೆಗಳು, ಗಣಿತದ ಮೂಲ ಕ್ರಿಯೆಗಳನ್ನು ಹೇಗೆ ಮಾಡೋದು ಅಂತ ತಿಳ್ಕೋಣ. ಉದಾಹರಣೆ 3. ಒಂದು ಪುಸ್ತಕದ ಬೆಲೆ ರೂಪಾಯಿ 24.25 ಅಂದ್ರೆ 24 ರೂಪಾಯಿ 25 ಪೈಸೆ. ಆದರೆ 6 ಪುಸ್ತಕಗಳ ಬೆಲೆ ಎಷ್ಟು? ನೋಡಿ, ಕಾಣ್ತಾ ಇದೆಯಾ ಬಲ್ಗಡೆ ಒಂದು ಪುಸ್ತಕ, ಅದೇ ರೀತಿ 6 ಪುಸ್ತಕ ಕೆಳಗಡೆ ಕಾಣ್ತಾ ಇದೆಯಾ? ಈಗ ಈ 6 ಪುಸ್ತಕ ಕೊಂಡ್ಕೋಬೇಕು ಅಂದ್ರೆ ಎಷ್ಟಾಗತ್ತೆ? 6 ಪುಸ್ತಕಗಳ ಬೆಲೆ ಎಷ್ಟಾಗಬಹುದು? ಯೋಚಿಸಿ ನೋಡೋಣ ನೀವೇ. ಈಗ ಇವುಗಳ ಒಟ್ಟು ಬೆಲೆಯು ಒಂದು ಪುಸ್ತಕದ ಬೆಲೆಗಿಂತ ಹೆಚ್ಚಾಗುತ್ತದೆಯೋ ಅಥವಾ ಕಡಿಮೆಯಾಗುತ್ತದೆಯೋ? ಈಗ ಒಂದು ಪುಸ್ತಕದ ಬೆಲೆ ನಮ್ಗೆ ಗೊತ್ತು, ಈ 6 ಪುಸ್ತಕ ಕೊಂಡ್ಕೋಬೇಕಾರೆ ಅದಕ್ಕಿಂತ ಜಾಸ್ತಿ ಆಗುತ್ತೋ ಅಥವಾ ಕಮ್ಮಿ ಇರುತ್ತೋ? ಹಾಗಾದರೆ ಒಟ್ಟು ಬೆಲೆ ಕಂಡು ಹಿಡಿಯಬೇಕಾದರೆ ಯಾವ ಗಣಿತದ ಕ್ರಿಯೆಯನ್ನು ಉಪಯೋಗಿಸಬೇಕು? ಇಲ್ಲಿ ಯಾವ ಗಣಿತದ ಕ್ರಿಯೆ ಉಪಯೋಗಿಸ್ಬೇಕು ನಾವಿಲ್ಲಿ 6 ಪುಸ್ತಕದ ಬೆಲೆ ಕಂಡುಹಿಡಿಯಕ್ಕೆ? ಯೋಚನೆ ಮಾಡಿ ನೋಡೋಣಂತೆ. ಆರು ಪುಸ್ತಕಗಳ ಬೆಲೆಯು ಅಂದ್ರೆ ಒಟ್ಟು ಬೆಲೆಯು ಹೆಚ್ಚಾಗುವುದರಿಂದ ಒಂದು ಪುಸ್ತಕದ ಬೆಲೆಯನ್ನು ಒಟ್ಟು ಪುಸ್ತಕಗಳ ಸಂಖ್ಯೆಯಿಂದ ಗುಣಿಸಬೇಕು ಅಲ್ವಾ ಮಕ್ಕಳೇ? ಒಂದು ಪುಸ್ತಕದ ಬೆಲೆ ಎಷ್ಟಿದೆಯೋ 6 ಪುಸ್ತಕದ ಬೆಲೆ ಹೆಚ್ಚಾಗುತ್ತೆ ಅಲ್ವಾ? ಹಾಗಾಗಿ ಆ ಒಂದು ಪುಸ್ತಕದ ಬೆಲೆ ಮತ್ತು ಪುಸ್ತಕಗಳ ಸಂಖ್ಯೆ, ಎಷ್ಟು ಸಂಖ್ಯೆ ಇಲ್ಲಿ 6, ಅದನ್ನ ಗುಣಿಸ್ಬೇಕು ಅಲ್ವಾ? ಆಗ ನಮ್ಗೆ 6 ಪುಸ್ತಕಗಳ ಒಟ್ಟು ಬೆಲೆ ಸಿಗುತ್ತೆ. ಹೌದಾನೆ? ಈಗ ಮಾಡೋಣ ಬನ್ನಿ. ಒಂದು ಪುಸ್ತಕದ ಬೆಲೆ ಎಷ್ಟು? ರೂಪಾಯಿ 24.75. ಹಾಗಾದ್ರೆ 6 ಪುಸ್ತಕಗಳ ಒಟ್ಟು ಬೆಲೆ ಎಷ್ಟಾಗತ್ತೆ? ಈ 24.75ನ್ನ 6ರಿಂದ ಗುಣಿಸ್ಬೇಕು ಅಲ್ವಾ? ಗುಣಿಸಿದ್ರೆ ಉತ್ತರ ಎಷ್ಟು ಬರುತ್ತೆ? ರೂಪಾಯಿ 148.50 ಅಂದ್ರೆ 148 ರೂಪಾಯಿ 50 ಪೈಸೆ ಆಗುತ್ತೆ ಅಲ್ವಾ? ಇದು 6 ಪುಸ್ತಕಗಳ ಬೆಲೆ. ಉದಾಹರಣೆ 4. ಪೀಟರ್ನು ಗೋಡೆಗೆ ಬಣ್ಣ ಬಳಿಯುವ ಕೆಲಸಕ್ಕೆ ಪ್ರತಿ ದಿನಕ್ಕೆ ರೂಪಾಯಿ 725.50 ಅಂದ್ರೆ 725 ರೂಪಾಯಿ 50 ಪೈಸೆ ಸಂಪಾದಿಸ್ತಾನೆ. ಹಾಗಾದರೆ 15 ದಿನಗಳಿಗೆ ಅವನ ಸಂಪಾದನೆ ಎಷ್ಟು? ಅರ್ಥ ಆಯ್ತಲ್ಲ ಮಕ್ಕಳೇ? ಪೀಟರ್ನು ಗೋಡೆಗೆ ಬಣ್ಣ ಬಳಿಯೋ ಕೆಲಸ ಮಾಡ್ತಾನೆ. ಪ್ರತಿ ದಿನಕ್ಕೆ ಅವನು ಎಷ್ಟು ಸಂಪಾದಿಸ್ತಾನೆ? 725 ರೂಪಾಯಿ 50 ಪೈಸೆ. ಹಾಗಾದ್ರೆ ಅವನು 15 ದಿನ ಕೆಲಸ ಮಾಡಿದ್ರೆ ಅವನ ಸಂಪಾದನೆ ಎಷ್ಟಾಗುತ್ತೆ? ಒಟ್ಟು ಸಂಪಾದನೆ ಏನ ಮಾಡ್ಬೇಕಿಲ್ಲಿ? ಪೀಟರ್ನ ಒಂದು ದಿನ ಸಂಪಾದನೆ ಎಷ್ಟು? 725 ರೂಪಾಯಿ 50 ಪೈಸೆ ಅಂತ ಕೊಟ್ಟಿದೆ. ಹಾಗಾಗಿ 725.50 ಅಂತ ಬರ್ಕೊಂಡಿದೀವಿ. ಪೀಟರ್ನು 15 ದಿನಗಳ ಗಣಿಸುವ ಹಣ ಎಷ್ಟಾಗುತ್ತೆ? ಇದನ್ನ ಗುಣಿಸ್ಬೇಕಲ್ವಾ? ಗುಣಾಕಾರ 15 ಮಾಡಬೇಕು. ಅಂದ್ರೆ 725.50 ಗುಣಾಕಾರ 15 ಎಷ್ಟಾಗತ್ತದು? ರೂಪಾಯಿ 10,882.50 ಪೈಸೆ ಆಗುತ್ತೆ. ಅಂದ್ರೆ ಪೀಟರ್ನು 15 ದಿವಸದಲ್ಲಿ 10,882 ರೂಪಾಯಿ 50 ಪೈಸೆನ ಗಳಿಸ್ತಾನೆ ಅಲ್ವಾ? ಉದಾಹರಣೆ 5. 8 ಬೊಂಬೆಗಳ ಒಟ್ಟು ಬೆಲೆ ರೂಪಾಯಿ 128. ಹಾಗಾದರೆ
ಪ್ರತಿಯೊಂದು ಬೊಂಬೆಯ ಬೆಲೆ ಎಷ್ಟು? ಇಲ್ಲಿ 8 ಬೊಂಬೆಯ ಬೆಲೆ ಒಟ್ಟು ಬೆಲೆ ರೂಪಾಯಿ 128 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರತಿಯೊಂದು ಬೊಂಬೆ ಬೆಲೆ ಎಷ್ಟಾಗುತ್ತೆ? ಈಗ ಒಂದು ಬೊಂಬೆಯ ಬೆಲೆಯು 8 ಬೊಂಬೆಗಳ ಒಟ್ಟು ಬೆಲೆಗೆ ಹೋಲಿಸಿದಾಗ ಹೆಚ್ಚಾಗಿರುತ್ತೋ ಅಥವಾ ಕಡಿಮೆ ಇರುತ್ತೋ? ಅದು ಕಡಿಮೆ ಇರುತ್ತಲ್ವಾ? ಇದನ್ನು ಕಂಡುಹಿಡಿಯಲು ಉಪಯೋಗಿಸೋ ಗಣಿತ ಕ್ರಿಯೆ ಯಾವುದು? ಯಾವ ಕ್ರಿಯೆ ಬಳಸ್ಬಿಟ್ಟು ಇದನ್ನ ನಾವು ಕಂಡುಹಿಡಿಬೇಕು ಒಂದು ಬೊಂಬೆ ಬೆಲೆನ? ಯೋಚನೆ ಮಾಡಿ. ಒಂದು ಬೊಂಬೆ ಬೆಲೆ ಕಡಿಮೆ ಇರುತ್ತೆ ಅಲ್ವಾ? ಆದ್ದರಿಂದ ಬೊಂಬೆಗಳ ಒಟ್ಟು ಬೆಲೆಯನ್ನು ಬೊಂಬೆಗಳ ಸಂಖ್ಯೆಯಿಂದ ಭಾಗಿಸಬೇಕು. ಇಲ್ಲಿ ಭಾಗಾಕಾರ ಕ್ರಿಯೆ ಮಾಡಬೇಕು. ಅಂದ್ರೆ ಒಟ್ಟು ಬೆಲೆ 128, ಎಷ್ಟಕ್ಕೆ? 8 ಬೊಂಬೆಗಳಿಗೆ ಬೆಲೆ. ಹಾಗಾದ್ರೆ ಒಂದು ಬೊಂಬೆ ಬೆಲೆ ಎಷ್ಟಾಗುತ್ತೆ? 128 ಭಾಗಾಕಾರ 8. ಈಗ ನಾವು ಭಾಗಾಕಾರ ಕಲ್ತ್ಕೊಂಡಿದೀವಲ್ವಾ, ಮಾಡೋಣ. ಈಗ 128 ಭಾಜ್ಯ, 8 ಭಾಜಕ. ನೋಡಿ, ಮೊದಲು ಒಂದೇ ಒಂದು ಅಂಕಿ ಇದೆ, ಹಾಗಾಗಿ ಭಾಜ್ಯದ ಒಂದು ಅಂಕಿ ತಗೊಂಡ್ರೆ ಸಾಕಾಗಲ್ಲ, 2 ಅಂಕಿ ತಗೋಬೇಕು. ಮೊದಲನೇ 2 ಅಂಕಿ ಎಲ್ಲಿಂದ? ಎಡಗಡೆಯಿಂದ ಅಲ್ವಾ, ಹೆಚ್ಚಿನ ಸ್ಥಾನ ಬೆಲೆಯಿಂದ. 12 ಅಂತ ಆಗುತ್ತೆ. ಅವಾಗ 8 8 ಭಾಗಲಬ್ಧದಲ್ಲಿ 1 ಬರೆದ್ಬಿಟ್ಟು ಕೆಳಗಡೆ 8 ಬರೆದ್ವಿ. 12ರಿಂದ 8ನ್ನ ಕಳಿಬೇಕಲ್ವಾ? ಕಳೆದ್ರೆ ಎಷ್ಟು ಬಂತು? 4. ಈಗೇನ್ ಮಾಡ್ಬೇಕು? ಆ ಪಕ್ಕದ ಅಂಕಿ ಭಾಜ್ಯದಲ್ಲಿ ಅದನ್ನ ಕೆಳಗಡೆ ಇಳಿಸ್ಕೋಬೇಕು, 8 ಅನ್ನೋದನ್ನ. 4 ಪಕ್ಕ 8 ಬರೆದ್ರೆ 48 ಅಂತ ಆಯ್ತು. ಈಗ 8 ಮಗ್ಗಿಲ್ 48 ಎಲ್ಲಿ ಬರುತ್ತೆ? 8 6 48 ಅಲ್ವಾ? ಹಾಗಾಗಿ ಮೇಲ್ಗಡೆ ಭಾಗಲಬ್ಧದಲ್ಲಿ 6 ಬರೆದ್ಬಿಟ್ಟು ಕೆಳಗಡೆ 48 ಕೆಳಗಡೆ 48 ಬರ್ತಿದ್ವಿ. ಕಾಣಿಸ್ತಾ ಇದೆಯಾ ಹಸಿರು ಬಣ್ಣದಲ್ಲಿ? ಈಗ 48 ಕಳೆದ್ರೆ ಎಷ್ಟು ಬಂತು? 0. ಅದು ಶೇಷ ಆಗತ್ತೆ. ಈಗ ಭಾಗಲಬ್ಧ ಸಿಕ್ಕಿರೋದು ಉತ್ತರ. ಭಾಗಲಬ್ಧ ಎಷ್ಟು ಬಂದಿದೆ? 16. ಹಾಗಾಗಿ ಪ್ರತಿಯೊಂದು ಬೊಂಬೆಯ ಬೆಲೆ ಎಷ್ಟಾಗತ್ತೆ? ರೂಪಾಯಿ 16 ಆಗುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಉದಾಹರಣೆ 6. 8 ಚೆಂಡುಗಳ ಒಟ್ಟು ಬೆಲೆಯು ರೂಪಾಯಿ 1680 ಆದರೆ ಒಂದು ಚೆಂಡಿನ ಬೆಲೆ ಎಷ್ಟು? ಇಲ್ಲಿ ಮತ್ತೆ 8 ಚೆಂಡುಗಳ ಒಟ್ಟು ಬೆಲೆ ಕೊಟ್ಟಿದ್ದಾರೆ 1680 ಅಂತ. ಹಾಗಾದ್ರೆ ಒಂದು ಚೆಂಡಿನ ಬೆಲೆ ಏನಾಗುತ್ತೆ ಇಲ್ಲಿ? ಅದೇ ರೀತಿ ಮಾಡ್ಬೇಕಲ್ವಾ, ಭಾಗಾಕಾರ ಮಾಡ್ಬೇಕಿಲ್ಲಿ. ಈ 1680 ಅಂದ್ರೆ 8 ಚೆಂಡುಗಳ ಒಟ್ಟು ಬೆಲೆ 1680 ಭಾಜ್ಯ ಆಗತ್ತೆ. ಆ 8 ಅನ್ನೋದು ಅಂದ್ರೆ ಚೆಂಡುಗಳ ಸಂಖ್ಯೆ, ಅದು ಭಾಜಕ ಆಗತ್ತೆ ಅಲ್ವಾ? ಹಾಗಾಗಿ ಒಂದು ಚೆಂಡಿನ ಬೆಲೆ ಏನಾಗುತ್ತೆ? 1680 ಭಾಗಾಕಾರ 8. ಮಾಡುವ ಭಾಗಾಕಾರ. ಈಗ ನೋಡಿ, ಭಾಜ್ಯ 1680, ಈ ಕಡೆ ಪಕ್ಕದಲ್ಲಿ ಎಡಗಡೆ ಅದನ್ನ ಭಾಜಕ 8 ಬರ್ಕೊಂಡಿದೀವಿ. ಇಲ್ಲಿ ಮತ್ತೆ ಮೊದಲನೇ ಅಂಕಿ 1 ಅತ್ಯಂತ ಹೆಚ್ಚಿನ ಸ್ಥಾನದಲ್ಲಿರೋದು. 1 ತಗೊಂಡ್ರೆ ಸಾಕಾಗಲ್ಲ, ಯಾಕೆಂದ್ರೆ ಭಾಜಕ ದೊಡ್ಡದಿದೆ ಇಲ್ಲಿ. ಹಾಗಾಗಿ 2 ಅಂಕಿ ತಗೊಳ್ಳಿ. ಮೊದಲ 2 ಅಂಕಿ ಎಡಗಡೆಯಿಂದ 16 ಅಂತ ಆಗತ್ತೆ. 8 ಮಗ್ಗಿನಲ್ಲಿ 16 ಎಲ್ಲಿ ಬರುತ್ತೆ? 8 2 16. ಅಲ್ಲಿ 16 ಕೆಳಗಡೆ ಬರ್ಕೊಂಡು ಅದನ್ನ ವ್ಯವಕಲನ ಮಾಡಬೇಕು, ಕಳಿಬೇಕು ಅಲ್ವಾ? 16 - 16 ಎಷ್ಟಾಯ್ತು? 0. ಈಗೇನ್ ಮಾಡ್ಬೇಕು? ಮುಂದಿನ ಅಂಕಿನ ಕೆಳಗೆ ಇಳಿಸ್ಕೋಬೇಕು. ಆ 8ನ್ನ ಕೆಳಗೆ ಇಳಿಸ್ಕೊಳ್ಳಿ ಅಲ್ವಾ? ಈಗ ಮತ್ತೆ 8 8 ಅಲ್ವಾ? ಆ ಮೇಲ್ಗಡೆ ಭಾಗಲಬ್ಧದಲ್ಲಿ 1 ಅಂತ ಬರೆದು ಕೆಳಗಡೆ 8 ಅಂತ ಬರೀರಿ. 8 - 8 ಎಷ್ಟಾಯ್ತು? 0 ಅಲ್ವಾ? ಈಗ ಕೊನೆ ಇನ್ನೊಂದು 0 ಇದೆಯಲ್ಲ ಭಾಜ್ಯದಲ್ಲಿ, ಅದನ್ನ ಕೆಳಗೆ ಇಳಿಸ್ಕೊಂಡಾಗ 0 ಏನ್ ಬೇಕಾಗತ್ತೆ? 8 0 0 ಅಲ್ವಾ? ಹಾಗಾಗಿ 8 ಗುಣಾಕಾರ 0, ಭಾಗಲಬ್ಧದಲ್ಲಿ 0 ಅಂತ ಬರ್ಕೊಂಡಿದೀವಿ. ಕೆಳಗಡೆ 0 ಹಾಕ್ಬಿಟ್ಟು ಶೇಷ 0 ಅಂತ ಬರ್ದಿದೀವಿ. ಇಲ್ಲಿಗ ಭಾಗಲಬ್ಧ ಉತ್ತರ. ಹಾಗಾಗಿ ಪ್ರತಿ ಚೆಂಡಿನ ಬೆಲೆ ಎಷ್ಟಾಯ್ತು? ರೂಪಾಯಿ 210. ಅರ್ಥ ಆಯ್ತಾ ಮಕ್ಕಳೇ? ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.